ನನ್ನ ಎಲ್ಲ ಬಿ ಎಲ್ ಒ ಮಿತ್ರರಿಗೆ ನಮಸ್ಕಾರ. ನಾನು ಈ ಹಿಂದಿನ ವಿಡಿಯೋದಲ್ಲಿ ಡಿ ಎಸ್ ಸಿ ಅಂದ್ರೇನು, ಪಿ ಎಸ್ ಸಿ ಅಂದ್ರೇನು ಅನ್ನೋದನ್ನು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೆ. ಈ ಒಂದು ವಿಡಿಯೋದಲ್ಲಿ ನಾನು ಡಿ ಎಸ್ ಸಿ ಬಿ ಎಲ್ ಒ ಆ್ಯಪ್ನಲ್ಲಿ ಡಿ ಎಸ್ ಸಿ ಅರ್ಜಿಗಳನ್ನು ಹೇಗೆ ಅಪ್ಲೋಡ್ ಮಾಡೋದು, ಆಮೇಲೆ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ಕೊಟ್ಟು ಸಂಪೂರ್ಣವಾಗಿ ಈ ಫಾರಮ್ಗಳನ್ನು ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಹಾಗಾದರೆ ಒಂದೊಂದಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಡಿ ಎಸ್ ಸಿ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ 3 ಆಪ್ಷನ್ ಶೋ ಆಗ್ತವೆ. ಮೊದಲಿಗೆ ಡಿ ಎಸ್ ಸಿ ಐಡೆಂಟಿಫೈಡು, ಆಮೇಲೆ ಚೆಕ್ಲಿಸ್ಟ್ ಸಬ್ಮಿಷನ್, ಆಮೇಲೆ ರಿಕ್ವೆಸ್ಟ್ ಫಾರ್ಮೇಟ್ ಎ ಕಲೆಕ್ಷನ್ ಅಂತ. ಈ ಡಿ ಎಸ್ ಸಿ ಐಡೆಂಟಿಫೈಡ್ ಅಂತ ಕ್ಲಿಕ್ ಕೊಟ್ಟರೆ ಇಲ್ಲಿ ನೀವು ಏನೂ ಪ್ರೊಸೆಸ್ ಮಾಡೋ ಹಾಗಿಲ್ಲ. ಇದು ನಿಮಗೆ ಜಸ್ಟ್ ಮಾಹಿತಿಯಾಗಿ ಮಾತ್ರ. ಅಂದರೆ ಇಲ್ಲಿ ನೋಡ್ಬೋದು ನೀವು ಡಿ ಎಸ್ ಸಿ ವಿತಿನ್ ಪಾರ್ಟ್ ಅಂತ. ಡಿ ಎಸ್ ಸಿ ವಿತಿನ್ ಪಾರ್ಟ್ ಅಂದರೆ ನಿಮ್ಮ ಒಂದು ಭಾಗದ ಸಂಖ್ಯೆಯಲ್ಲಿಯೇ ಏನು ಡಿ ಎಸ್ ಸಿ ಅಂದರೆ ಮೊದಲೇ ತಿಳಿಸಿದ್ದೆ ನಿಮಗೆ, ಒಂದೇ ರೀತಿಯ ಹೆಸರು, ಸಂಬಂಧಿ ಹೆಸರು, ವಯಸ್ಸು, ಲಿಂಗ ಇವೆಲ್ಲವೂ ಒಂದೇ ರೀತಿ ಅಂದರೆ 100% ಮ್ಯಾಚಿಂಗ್ ಇರುವಂಥ ಅರ್ಜಿಗಳು ಅಥವಾ ಮತದಾರರು ಅಂತ ಅರ್ಥ. ಡಿ ಎಸ್ ಸಿ ವಿತಿನ್ ಪಾರ್ಟ್ ಅಂದರೆ ನಿಮ್ಮ ಒಂದು ಭಾಗದ ಸಂಖ್ಯೆಯಲ್ಲಿಯೇ ಈ ಮತದಾರರು ಏನಿರ್ತಾರೆ ಡಬಲ್ ಇರ್ತಾರೆ, ಅಂಥವು ಇಲ್ಲಿ ಬಂದಿರ್ತವೆ. ಆಮೇಲೆ ನೆಕ್ಸ್ಟ್ ಆಪ್ಷನ್ನು ಡಿ ಎಸ್ ಸಿ ಅಕ್ರಾಸ್ ಪಾರ್ಟ್ ಅಂದರೆ ವಿಧಾನಸಭಾ ಕ್ಷೇತ್ರದ ಒಳಗೆ ಭಾಗದ ಸಂಖ್ಯೆ ಹೊರಗೆ ಅಂತ. ಒಂದು ಅರ್ಜಿ ಏನಿರುತ್ತೆ ನಿಮ್ಮ ಭಾಗದ ಸಂಖ್ಯೆಯಲ್ಲೇ ಇರುತ್ತೆ. ಇನ್ನೊಂದು ಮತದಾರ ಅಥವಾ ಇನ್ನೊಂದು ಅರ್ಜಿ ಏನಿರುತ್ತೆ ನಿಮ್ಮ ಭಾಗದ ಸಂಖ್ಯೆ ಹೊರಗೆ ಇರುತ್ತೆ. ಅಂದರೆ ನಿಮ್ಮ ತಾಲೂಕಿನ ಒಳಗಡೆ, ನಿಮ್ಮ ವಿಧಾನಸಭಾ ಕ್ಷೇತ್ರ ಒಳಗಡೆ ಇರುತ್ತೆ. ಇದು ಬೇರೆ ತಾಲೂಕಿಂದಿರಲ್ಲ, ನಿಮ್ಮ ತಾಲೂಕಿನ ಒಳಗಡೆ ಇರುತ್ತೆ. ಅಂಥ ಅರ್ಜಿಗಳು ಇಲ್ಲಿ ಬಂದಿರ್ತವೆ. ಇನ್ನು 3ನೇ ಅರ್ಜಿ ನೋಡೋಕೆ ಹೋದರೆ ಡಿ ಎಸ್ ಸಿ ಅಕ್ರಾಸ್ ಎ ಸಿ ಅಂದರೆ ನಿಮ್ಮ ವಿಧಾನಸಭಾ ಕ್ಷೇತ್ರ ಏನಿದೆ ಅದರಿಂದ ಹೊರಗೆ ಒಂದು ಅರ್ಜಿ ಏನಿರುತ್ತೆ, 1 ಅಥವಾ 2 ಅರ್ಜಿಗಳು ನಿಮ್ಮ ಭಾಗದ ಸಂಖ್ಯೆದಿರುತ್ತೆ. ಇನ್ನು ಉಳಿದ ಎಲ್ಲ ಡಿ ಎಸ್ ಸಿ ಅರ್ಜಿಗಳೇನಿರ್ತವೆ ಅಂದರೆ ನಿಮ್ಮ ತಾಲೂಕಿನ ಹೊರಗಡೆ, ಅಂದರೆ ನಿಮ್ಮ ಈ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಒಂದು ಮತದಾರರು ಸೇಮ್ ನೇಮು, ರಿಲೇಟಿವ್ ನೇಮು, ವಯಸ್ಸು, ಲಿಂಗ ಎಲ್ಲ ಸೇಮ್ ಇದ್ದರೆ ಈ ಒಂದು ಕೆಟಗರಿಯಲ್ಲಿ ಬರುವಂಥದ್ದು. ಇವಾಗ ಬ್ಯಾಗ್ ತೊಗೊಳ್ತೀನಿ. ಇವಾಗ ನೆಕ್ಸ್ಟು ಅವುಗಳನ್ನು ಪರಿಶೀಲನೆ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲಿಗೆ ಆ ಡಿ ಎಸ್ ಸಿ ಅಲ್ಲಿ ಫಾರಮ್ ಎ ಅಂತ ಒಂದು ಫಾರಮ್ ಇರುತ್ತೆ. ಆ ಫಾರಮನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ ನೀವು ಚೆಕ್ಲಿಸ್ಟ್ ಸಬ್ಮಿಷನಲ್ಲಿ ಅಥವಾ ರಿಕ್ವೆಸ್ಟ್ ಫಾರ್ಮೇಟ್ ಏನು ಕಲೆಕ್ಷನಲ್ಲಿ ಆ ಫಾರ್ಮ್ಯಾಟನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಆ ಫಾರ್ಮ್ಯಾಟ್ ಹೇಗಿರುತ್ತೆ ಅನ್ನೋದನ್ನು ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಫಾರ್ಮ್ಯಾಟ್ ಎ ಅನ್ನೋದು ಈ ಥರ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು ಫಾರ್ಮ್ಯಾಟ್ ಎಯಲ್ಲಿ ನಿಮ್ಮ ಆ್ಯಪಲ್ಲಿ ಏನು ಕ್ಲಸ್ಟರ್ ಐ ಡಿ ಅಂತ ಇರುತ್ತೆ, ಆ ಒಂದು ಡಿ ಎಸ್ ಸಿ ಬಾರ್ ಅಂತ ಒಂದು ನಂಬರ್ ಇದೆ ನೋಡಿ, ಆ ನಂಬರನ್ನು ನೀವು ನೆನಪಿಟ್ಕೊಳ್ಬೇಕು. ನೀವು ಯಾವುದೇ ಒಂದು ಫಾರಮ್ ಅಪ್ಲೋಡ್ ಮಾಡಬೇಕಂದ್ರೆ ಈ ನಂಬರ್ ನೋಡಿಕೊಂಡು ಆ ಫಾರ್ಮ್ಯಾಟನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮಗೆ ಈಗಾಗಲೇ ಚುನಾವಣಾ ಶಾಖೆಯಿಂದ ಪ್ರತಿಯೊಬ್ಬ ಬಿ ಎಲ್ ಒರವರಿಗೆ ಈ ಫಾರ್ಮ್ಯಾಟ್ ಎ ಅನ್ನೋದು ನೀಡಿರುತ್ತಾರೆ. ಆ ಫಾರಮ್ಗಳನ್ನು ನೀವು ಏನು ಮತದಾರ ಇರ್ತಾನೆ ಅವನಿಗೆ ಜಾರಿ ಮಾಡಿ ಅವನ ನಿಜವಾದ ವೋಟರ್ ಐ ಡಿ ಯಾವುದು, ಅದು ಇನ್ನೊಂದು ಡಿ ಎಸ್ ಸಿ ಅರ್ಜಿ ಅವನದೇನಾ ಅಥವಾ ಬೇರೆಯವ್ರದ ಅನ್ನೋದು ಅವನಿಂದ ಮಾಹಿತಿ ತಗೊಂಡು ದೃಢೀಕರಿಸಿಕೊಂಡು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಫಾರ್ಮೇಟ್ ಎ ಅನ್ನೋದನ್ನು ಈ ಥರ ನೋಡಿಕೊಂಡು ಇನ್ನೊಂದು ಕನ್ಫರ್ಮೇಷನ್ ಲೆಟ್ರ್ ಅಂತ ಒಬ್ಬ ಮತದಾರನಿಂದ ತೆಗೆದುಕೊಂಡು ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ಫಾರ್ಮ್ಯಾಟ್ ಜೊತೆಗೆ ಇನ್ನೊಂದು ಫಾರ್ಮ್ ಇರುತ್ತೆ, ಅದನ್ನು ಮಾತ್ರ ಅಪ್ಲೋಡ್ ಮಾಡಬೇಕು. ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಆ ಫಾರ್ಮ್ಯಾಟ್ ಎ ಜೊತೆಗೆ ಕನ್ಫರ್ಮೇಷನ್ ಲೆಟರ್ ಅನ್ನೋದು ಈ ಥರ ಇರುತ್ತೆ. ನೋಡ್ಬೋದು ನೀವು ಇಲ್ಲಿ ಮೇಲ್ಗಡೆ ಮಾರ್ಕ್ ಮಾಡಿದ್ದೀನಿ ಗ್ರೀನಲ್ಲಿ, ಫಾರ್ಮ್ಯಾಟ್ ಆಫ್ ಕನ್ಫರ್ಮೇಷನ್ ಲೆಟರ್ ಫ್ರಮ್ ಎಲೆಕ್ಟರ್ ಅಂತ ಈ ಥರ ಒಂದು ಫಾರಮ್ ಇರುತ್ತೆ. ಈ ಫಾರಮ್ನ ನೀವು ಆ ಫಾರ್ಮ್ಯಾಟ್ ಎ ಅನ್ನೋ ಜಾಗದಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಆ್ಯಪಲ್ಲಿ. ಆಮೇಲೆ ಆ ಫಾರ್ಮ್ಯಾಟ್ ಎಗೆ ನೀವು ಯಾವ ರೀತಿ ಸೆರ ಬರೆಯೋದು, ಎಲ್ಲಿ ಸೆರ ಬರಿಬೇಕು, ಎಲ್ಲಿ ಮಾರ್ಕ್ ಆಗಬೇಕು ಅನ್ನೋದನ್ನು ನಾನು ಸಂಪೂರ್ಣವಾಗಿ ಈ ಒಂದು ಇಮೇಜಲ್ಲಿ ತೋರಿಸಿದ್ದೀನಿ ನೋಡಿ. ಆ ಒಂದು ಮತದಾರನ ಸಹಿ ತೊಗೋಬೇಕು, ಆಮೇಲೆ
BLO ಕೂಡ ಈ ಒಂದು ಫಾರಮ್ಗೆ ದೃಢೀಕರಿಸಬೇಕು, ನೀವು ವೆರಿಫಿಕೇಷನ್ ಮಾಡಿದ್ದೀವಿ ಅಂತ. ಆ ಮತದಾರನ ಸಹಿ ಕೂಡ ನೀವು ತೊಗೋಬೇಕಾಗುತ್ತೆ. ಯಾಕಂದರೆ ಆ ಮತದಾರನಿಂದ ನೀವೊಂದು ಕನ್ಫರ್ಮೇಷನ್ ಲೆಟ್ರನ್ನು ತೆಗೆದುಕೊಂಡು ನೀವು ಆ್ಯಪಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಪ್ರತಿಯೊಂದು ಕನ್ಫರ್ಮೇಷನ್ ಲೆಟ್ರಲ್ಲಿಯೂ ಕೂಡ ಈ ಥರ ಅವನು ಏನು ವೋಟ್ರ್ ಇರ್ತಾನೆ, ಅವನ ವೋಟ್ರ್ ಮೇಲ್ಗಡೆ ಒಂದು ಬಾಕ್ಸ್ ಇರುತ್ತೆ. ಆ ಬಾಕ್ಸಲ್ಲಿ ನೀವು ಇದು ಸರಿಯಾಗಿದೆ, ಇದನ್ನು ಉಳಿಸಿ ಅಂತ ಬರೆಯೋದು, ಆಮೇಲೆ ಇದು ಯಾವುದೇ ಮಾಹಿತಿ ಇಲ್ಲ ಅಂತ ಬರೆಯೋದು. ಆ ಒಂದು ವೋಟ್ರ್ ಹತ್ರ ಹೋದಾಗ ನೀವು ಅವನು ಏನು ಮಾಹಿತಿ ಹೇಳ್ತಾನೆ, ಇದು ನಂದಲ್ಲ, ಇದು ನನಗೆ ಮಾಹಿತಿ ಗೊತ್ತಿಲ್ಲ, ಬೇರೆ ಊರ್ದಿದು, ಇದು ನಾನಲ್ಲ ಅಂತ ಹೇಳ್ತಾನಲ್ಲ, ಆವಾಗ ಅದು ಮಾಹಿತಿ ಇಲ್ಲ ಅಂತ ಬರ್ಕೊಳ್ಬೇಕು. ಇದು ನಂದೇ ಇದು ವೋಟ್ರ್ ID, ಇದನ್ನು ಉಳಿಸಿ ಅಂತ ಹೇಳ್ತಾನಲ್ಲ, ಆವಾಗ ಆ ಒಂದು ಬಾಕ್ಸಲ್ಲಿ ಸರಿಯಾಗಿದೆ ಉಳಿಸಿ ಅಂತ ಬರಿಬೇಕು. ನಾನಿಲ್ಲಿ ಆ ಒಂದು ವೋಟ್ರ್ ಹತ್ರ ಹೋದಾಗ ಅವರು ಇದು ನನ್ನದೇ ಡಬಲ್ ಆಗಿದೆ ಅಂತ ಹೇಳಿದ್ರು. ನನ್ನದೇ ಒಂದು ವೋಟ್ರ್ ID, ಇಲ್ಲಿಯೂ ನಾನೇ ಇದ್ದೀನಿ, ಇಲ್ಲಿಯೂ ನಾನೇ ಇದ್ದೀನಿ, ಹಾಗಾಗಿ ನಂದು ಡಬಲ್ ಆಗಿದೆ, ಇದು ನಂದು ಈ ವೋಟ್ರ್ ID ಸರಿಯಾಗಿದೆ, ಇದು ಉಳಿಸಿ, ಇದು ಡಿಲೀಟ್ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ನಾನು ಇಲ್ಲಿ ಮೇಲ್ಗಡೆ ಒಂದು ರಿಮಾರ್ಕ್ಸ್ ಬರೆದಿದ್ದೀನಿ, ನೋಡ್ಬೋದು ನೀವು. ಡಬಲ್ ಆಗಿದೆ ಡಿಲೀಟ್ ಮಾಡಿ, ಸರಿಯಾಗಿದೆ ಉಳಿಸಿ ಅಂತ. ಈ ಡಬಲ್ ಆಗಿದೆ ಡಿಲೀಟ್ ಮಾಡಿ ಅನ್ನೋದಕ್ಕೆ ಇಂಟು ಕೊಟ್ಟಿದ್ದೀನಿ, ಉಳಿಸಿ ಅನ್ನೋದಕ್ಕೆ ರೈಟ್ ಮಾರ್ಕ್ ಹಾಕಿದ್ದೀನಿ. ಈ ಥರ ಮಾಡಿ ನೀವು ಪ್ರತಿಯೊಂದು ಫಾರಮ್ಗೂ ಈ ಥರ ಒಂದು ವೆರಿಫಿಕೇಷನ್ ಮಾಡಿಕೊಂಡು ನೀವು ಎಲ್ಲ ಎಲ್ಲ ಬರೆದು ಇಟ್ಕೊಳ್ಬೇಕಾಗುತ್ತೆ. ಅದು ನೆಕ್ಸ್ಟು ಆ್ಯಪಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಅಪ್ಲೋಡ್ ಮಾಡೋದಂತ ನಾನು ಇವಾಗ ತಿಳಿಸ್ಕೊಡ್ತೀನಿ. ಆ ಫಾರ್ಮ್ಯಾಟ್ಗಳು ಹೇಗಿರುತ್ತವೆ ಅನ್ನೋದನ್ನು ನಾನು ಇವಾಗ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ನಂತರದಲ್ಲಿ ಈ ಫಾರ್ಮ್ಯಾಟ್ಗಳನ್ನು ನಾನು ಹೇಗೆ ಅಪ್ಲೋಡ್ ಮಾಡಬೇಕು ಆ್ಯಪಲ್ಲಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೀವು BLO ಆ್ಯಪಲ್ಲಿ DAC ಅಂತ ಅರ್ಜಿ ಇದು ಇರುತ್ತೆ ಒಂದು ಆಪ್ಷನು, ಇದಕ್ಕೆ ಕ್ಲಿಕ್ ಕೊಟ್ಟರೆ ಈ ಥರ 3 ಆಪ್ಷನ್ ಓಪನ್ ಆಗ್ತವೆ. ನೀವು ನೋಡ್ಬೋದು, ಮೊದಲನೇ ಆಪ್ಷನಲ್ಲಿ ಆವಾಗಲೇ ಹೇಳಿದ್ದೀನಿ, ನೀವು ಯಾವುದ್ಯಾವುದು ಅರ್ಜಿಗಳು ಬಂದಿದ್ದಾವೆ ನಿಮ್ಮ ಭಾಗದ ಸಂಖ್ಯೆಯಲ್ಲಿ ಅಥವಾ ಭಾಗದ ಸಂಖ್ಯೆಯಿಂದ ಹೊರಗಡೆ ಅಥವಾ ವಿಧಾನಸಭಾ ಕ್ಷೇತ್ರದಿಂದ ಹೊರಗಡೆ ಯಾವ ಅರ್ಜಿಗಳು ಬಂದಿದ್ದಾವೆ ಅವೆಲ್ಲವೂ ಇಲ್ಲಿ ಇನ್ಫಾರ್ಮೇಷನ್ ಮಾತ್ರ ಇರುತ್ತೆ. ನೀವು ವೆರಿಫಿಕೇಷನ್ ಮಾಡಬೇಕಾಗಿರೋದು ಚೆಕ್ಲಿಸ್ಟ್ ಸಬ್ಮಿಷನಲ್ಲಿ, ಆಮೇಲೆ ರಿಕ್ವೆಸ್ಟ್ ಫಾರ್ಮ್ಯಾಟ್ ಎಯಲ್ಲಿ. ಇದರಲ್ಲಿಯೂ ಕೂಡ ಈ ಚೆಕ್ಲಿಸ್ಟ್ ಸಬ್ಮಿಷನ್ ಅಂತ ಆಪ್ಷನ್ ಇದೆಯಲ್ಲ, ಅದರಲ್ಲಿ ನೀವು ನಿಮ್ಮ ವಿಧಾನಸಭಾ ಕ್ಷೇತ್ರದಿಂದ ಹೊರಗೆ ಏನು ಅರ್ಜಿಗಳಿರ್ತವೆ ಅಂಥ ಅರ್ಜಿಗಳನ್ನು ಚೆಕ್ಲಿಸ್ಟ್ ಸಬ್ಮಿಷನಲ್ಲಿ ಪರಿಶೀಲನೆ ಮಾಡಬೇಕಾಗುತ್ತೆ. ಅಂಥ ಅರ್ಜಿಗಳು ಮಾತ್ರ ಇಲ್ಲಿ ನೀವು ಫಾರ್ಮ್ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಆ ಅರ್ಜಿಗಳು ಮಾತ್ರ ಬಂದಿರ್ತವೆ. ಅಂದರೆ ನಿಮ್ಮ ವಿಧಾನಸಭಾ ಕ್ಷೇತ್ರ ಅಂದರೆ ನಿಮ್ಮ ತಾಲೂಕಿನಿಂದ ಹೊರಗಡೆ ಅಥವಾ ಅಂದರೆ ಬೇರೆ ಜಿಲ್ಲೆ, ಬೇರೆ ತಾಲೂಕುಗಳಲ್ಲಿ ಏನು DAC ಅರ್ಜಿಗಳು ಕ್ರಿಯೇಟ್ ಆಗಿರ್ತವೆ ಅಂಥವು ಇಲ್ಲಿ ಚೆಕ್ಲಿಸ್ಟ್ ಸಬ್ಮಿಷನಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದನ್ನ ತಿಳಿಸ್ಕೊಡ್ತೀನಿ. ಈ ಒಂದು ರಿಕ್ವೆಸ್ಟ್ ಫಾರಮ್ A ಕಲೆಕ್ಷನ್ ಅಂತಿದೆಯಲ್ಲ, ಇದು ನಿಮ್ಮ ಭಾಗದ ಸಂಖ್ಯೆಯ ಒಳಗಡೆ ಅಥವಾ ನಿಮ್ಮ ಭಾಗದ ಸಂಖ್ಯೆಯ ಹೊರಗೆ ಅಥವಾ ತಾಲೂಕಿನ ಒಳಗಡೆ, ಅಂದರೆ ನಿಮ್ಮ ತಾಲೂಕಿನಲ್ಲಿ ಏನು DAC ಅರ್ಜಿಗಳು ಕ್ರಿಯೇಟ್ ಆಗಿರ್ತವೆ, ಈ ರಿಕ್ವೆಸ್ಟ್ ಫಾರ್ಮ್ಯಾಟ್ A ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಒಂದು ಇದರಲ್ಲಿ ನೀವು ಆ ಒಂದು DAC ಅರ್ಜಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗಾಗಿ ಮೊದಲಿಗೆ ನಾನು ಈ ರಿಕ್ವೆಸ್ಟ್ ಫಾರ್ಮ್ಯಾಟ್ A ಅಂತ ಇದೆಯಲ್ಲ, ಅದನ್ನು ಒಂದು ವೆರಿಫಿಕೇಷನ್ ಮಾಡಿ ತೋರಿಸ್ತೀನಿ ನಿಮಗೆ. ಕ್ಲಿಕ್ ಕೊಡ್ತೀನಿ. ಇಲ್ಲಿ ನೋಡ್ಬೋದು ನೀವು 5 ಅರ್ಜಿಗಳು ನನಗೆ ಇಲ್ಲಿ ಶೋ ಆಗ್ತಾ ಇದ್ದಾವೆ. ಇದರಲ್ಲಿ ನಾನು ಸೀರಿಯಲ್ ನಂಬರ್ 4 ಇದೆಯಲ್ಲ, ಗೀತಾ ಅಂತ, ಆ ಒಂದು ಫಾರಮನ್ನು ತೊಗೊಂಡಿದ್ದೀನಿ. ಅದನ್ನು ವೆರಿಫಿಕೇಷನ್ ಮಾಡಿ ತೋರಿಸ್ತೀನಿ ನಿಮಗೆ. ಅದಕ್ಕೆ ಕ್ಲಿಕ್ ಕೊಟ್ಟರೆ ಅವರ ಒಂದು ಮಾಹಿತಿ ಅನ್ನೋದು ಶೋ ಆಗುತ್ತೆ. ಅದನ್ನು ನೋಡಿಕೊಂಡು ನೀವು ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಅಪ್ಲೋಡ್ ರೆಸ್ಪಾನ್ಸ್ ಆಫ್ ಫಾರ್ಮ್ಯಾಟ್ A ಅಂತ, ಆ ಫಾರ್ಮ್ಯಾಟ್ A ಕ್ಲಿಕ್ ಕೊಟ್ಟು ಚೂಸ್ ಫೈಲ್ ಅಂತ ಕೊಟ್ಟರೆ ಇಲ್ಲಿ 4 ಆಪ್ಷನ್ ಓಪನ್ ಆಗ್ತವೆ ನಿಮಗೆ. ಟೇಕ್ ಎ ಫೋಟೋ, ಚೂಸ್ ಫ್ರಮ್ ಗ್ಯಾಲರಿ, ಚೂಸ್ ಫ್ರಮ್ PDF, ಕ್ಯಾನ್ಸಲ್ಲು, ಈ 4 ಆಪ್ಷನ್ ಆಗ್ತವೆ. ನೀವು ಒಂದು ಸಿಂಗಲ್ ಪೇಜ್ ಇದ್ದರೆ ನೀವು ಡೈರೆಕ್ಟಾಗಿ ಟೇಕ್ ಫೋಟೋ ಕೊಟ್ಟು ಆ ಒಂದು ಫೋಟೋನ ನೀಟಾಗಿ ಕ್ಯಾಪ್ಚರ್ ಮಾಡಿ
ಇಲ್ಲಿ ಕೆಳಗಡೆ ರೈಟ್ ಕ್ಲಿಕ್ ಕೊಟ್ಟು ಇದನ್ನು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಈ ಥರ ಜೂಮ್ ಮಾಡಿಕೊಂಡು ಎರಡು ಬೆರಳಿಂದ ಜೂಮ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಬಲಗಡೆ ಮೂಲೆಯಲ್ಲಿ ರೈಟ್ ಕ್ಲಿಕ್ ಕೊಟ್ಟರೆ ಆ ಒಂದು ಫೋಟೋ ಅಪ್ಲೋಡ್ ಆಗುತ್ತೆ. ಈ ಥರ ನೋಡ್ಬೋದು ನೀವೇನಾದರೂ ಸರಿಯಾಗಿ ಅಪ್ಲೋಡ್ ಮಾಡಿಲ್ಲ ಅಂದರೆ ಇಲ್ಲಿ ಕೆಳಗಡೆ ಡಿಲೀಟ್ ಆಪ್ಷನ್ ಇದೆಯಲ್ಲ ಅದಕ್ಕೆ ಕ್ಲಿಕ್ ಕೊಟ್ಟು ನೀವು ಡಿಲೀಟ್ ಆಪ್ಷನ್ ಡಿಲೀಟ್ ಮಾಡಿಕೊಂಡು ಇನ್ನೊಂದು ಫೋಟೋ ತೆಗೆದು ಕೂಡ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಈ ಥರ ಫೋಟೋ ತೆಗೆದು ಅಪ್ಲೋಡ್ ಆದಮೇಲೆ ಇಲ್ಲಿ ರಿಮಾರ್ಕ್ಸ್ ಅನ್ನೋದು ಬರಿಬೇಕಾಗುತ್ತೆ. ನೀವು ಇಲ್ಲಿ ರಿಮಾರ್ಕ್ಸ್ ಏನು ಬರಿಬೇಕು ಅಂದರೆ, ನಾನು ಇಲ್ಲಿ ಅಪ್ಲೋಡ್ ಮಾಡಿರುವ ಒಂದು ಮತದಾರರ ಮಾಹಿತಿ ಏನಿದೆ ಅವರು ಹೇಳಿದ ಹಾಗೆ ನಮ್ಮ ಈ ಭಾಗದ ಸಂಖ್ಯೆ 99ರಲ್ಲಿ ಏನಿದೆ ಅದನ್ನು ಡಿಲೀಟ್ ಮಾಡಿ ನಾನು ಬೇರೆ ಊರಲ್ಲಿ ಅಲ್ಲಿ ವೋಟರ್ ಐ ಡಿ ಮಾಡಿಸ್ಕೊಂಡಿದ್ದೀನಿ, ಅಲ್ಲೇ ನನ್ನ ವೋಟರ್ ಐ ಡಿ ಉಳಿಸ್ಬೇಕಂತ ಅವರು ಹೇಳಿದರು. ಹಾಗಾಗಿ ನಾನು ಇಲ್ಲಿ ಇವರ ಒಂದು ಇದಕ್ಕೆ ಟು ಬಿ ಡಿಲೀಟೆಡ್ ಅಂತ ಬರಿತೀನಿ. ಟು ಬಿ ಡಿಲೀಟೆಡ್ ಅಂದರೆ ಇದನ್ನು ಡಿಲೀಟ್ ಮಾಡಿ ಅಂತ. ಇವರು ಬೇರೆ ನಾವಿಬ್ಬರು ಬೇರೆ ವ್ಯಕ್ತಿಗಳಾಗಿದ್ದೀವಿ, ನಮ್ಮನ್ನು ಆ ಭಾಗದ ಸಂಖ್ಯೆಯಲ್ಲಿ ಉಳಿಸಿ ಅಂತ ಅವರು ಹೇಳಿದರೆ ನೀವು ಆವಾಗ ಒರಿಜಿನಲ್ ಟು ಬಿ ರಿಟೇನ್ಡ್ ಅಂತ ಆಪ್ಷನ್ ಬರೀಬೇಕು. ಏನಂತ? ಒರಿಜಿನಲ್ ಟು ಬಿ ರಿಟೇನ್ಡ್ ಅಂತ ಒಂದು ರಿಮಾರ್ಕನ್ನು ಬರೆದು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇವಾಗ ನಾನು ಕಲೆಕ್ಟ್ ಫಾರಮ್ ಎ ಕೊಡ್ತೀನಿ. ಕೊಟ್ಬಿಟ್ರೆ ನೋಡ್ಬೋದು ನೀವು ಇಲ್ಲಿ DSC ಫಾರ್ಮ್ಯಾಟ್ ಎ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈ ಥರ ಆ ಒಂದು DSC ಏನು ರಿಕ್ವೆಸ್ಟ್ ಫಾರಮ್ ಎ ಅನ್ನೋದು ಅಪ್ಲೋಡ್ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ. ಇವಾಗ ನೆಕ್ಸ್ಟು ಚೆಕ್ಲಿಸ್ಟ್ ಸಬ್ಮಿಷನ್ ಅನ್ನೋದು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಚೆಕ್ಲಿಸ್ಟ್ ಸಬ್ಮಿಷನ್ಗೆ ಬಂದರೆ ನಿಮಗೆ ಯಾವಾಗಲೇ ಹೇಳಿದ್ದೀನಿ, ನಮ್ಮ ವಿಧಾನಸಭಾ ಕ್ಷೇತ್ರದಿಂದ ಹೊರಗೆ, ವಿಧಾನಸಭಾ ಕ್ಷೇತ್ರ ಅಂದರೆ ನಮ್ಮ ತಾಲೂಕಿನಿಂದ ಹೊರಗೆ ಏನು ರಾಜ್ಯದಲ್ಲಿ ಬೇರೆ ಒಂದು ಹಳ್ಳಿಗಳಲ್ಲಿ ಬೇರೆ ತಾಲೂಕುಗಳಲ್ಲಿ ಏನು ನಾವು ಸೇಮ್ ನೇಮು, ರಿಲೇಟಿವ್ ನೇಮು, ಆಮೇಲೆ ಅಲ್ಲಿ ವಯಸ್ಸು, ಲಿಂಗ ಎಲ್ಲವೂ ಸೇಮ್ ಅರ್ಜಿಗಳೇನಿರ್ತವೆ ಅವೆಲ್ಲವೂ ಇಲ್ಲಿ ಬಂದಿರ್ತವೆ. ಒಬ್ಬ ಮತದಾರ ಏನಿರ್ತಾನೆ ನಿಮ್ಮ ಭಾಗದ ಸಂಖ್ಯೆಯವನಾಗಿರ್ತಾನೆ. ಇನ್ನು ಉಳಿದೆಲ್ಲ ಮತದಾರರು ಕೂಡ ನಮ್ಮ ವಿಧಾನಸಭಾ ಕ್ಷೇತ್ರದಿಂದ ಹೊರಗಡೆ ಇರುವಂತಹ ಮತದಾರರಾಗಿರ್ತಾರೆ. ಅವರ ಮಾಹಿತಿಗಳನ್ನು ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಈ DSC ಅಕ್ರಾಸ್ AC ಅಥವಾ ವಿಧಾನಸಭಾ ಕ್ಷೇತ್ರದಿಂದ ಹೊರಗಿರುವ ಅರ್ಜಿಗಳು ಅಪ್ಲೋಡ್ ಮಾಡಬೇಕಾದ್ರೆ ನಮಗೆ ಬರೋ ಮುಖ್ಯ ಸಮಸ್ಯೆ ಅಂದರೆ ಅವು 2 ಅಥವಾ 2ಕ್ಕಿಂತ ಹೆಚ್ಚಿನ ಪೇಜ್ಗಳಿರ್ತವೆ. ಅವು ಇಲ್ಲಿ ಡೈರೆಕ್ಟಾಗಿ ಫೋಟೋ ತೆಗೆದು ಅಪ್ಲೋಡ್ ಮಾಡೋಕ್ಕಾಗಲ್ಲ ನಾವು. ಹಾಗಾಗಿ ನಿಮಗೆ ಒಂದು ಬೆಸ್ಟ್ ಆ್ಯಪ್ ಸಜೆಷನ್ ಮಾಡ್ತೀನಿ ನೋಡಿ. ನೀವು ಮೊದಲಿಗೆ ಪ್ಲೇಸ್ಟೋರ್ ಓಪನ್ ಮಾಡಿದರೆ ಇಲ್ಲಿ ಸರ್ಚ್ ಕೊಡಬೇಕು ಅಡೋಬ್ ಸ್ಕ್ಯಾನರ್ ಅಂತ, ADOBE ಸ್ಕ್ಯಾನ್ ಅಂತ. ಇಲ್ಲಿ ಅಡೋಬ್ ಸ್ಕ್ಯಾನ್ ಅಂತ ಕೆಳಗೆ ಮೊದಲಿಗೆ ಆಪ್ಷನ್ ಬಂದಿದೆ, ಅದು ಕ್ಲಿಕ್ ಕೊಡಿ. ಇಲ್ಲಿ ಒಂದು ಆ ಆ್ಯಪ್ ಅನ್ನೋದು ಈ ಥರ ಶೋ ಆಗುತ್ತೆ, ಅದನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ನೋಡ್ಬೋದು ಈಗ ಆ್ಯಪ್ ಅನ್ನೋದು ಡೌನ್ಲೋಡ್ ಆಯಿತು. ಇವಾಗ ಓಪನ್ ಮಾಡಿ ತೋರಿಸ್ತೀನಿ. ನೀವು ಆ ಆ್ಯಪನ್ನು ಡೌನ್ಲೋಡ್ ಮಾಡಿದ ನಂತರ ಓಪನ್ ಆದಾಗ ಈ ಥರ ಬರುತ್ತೆ. ಕಂಟಿನ್ಯೂ ಅಂತ ಕೊಡಿ. ಇಲ್ಲಿ ನೋಡ್ಬೋದು ನೀವು ಅದು ಅಮೌಂಟ್ ಕೇಳುತ್ತೆ. ಅಮೌಂಟ್ ಕೇಳಿದಾಗ ಇಲ್ಲಿ ಯಾವುದೇ ಅಮೌಂಟನ್ನು ಪೇ ಮಾಡೋ ಅವಶ್ಯಕತೆ ಇಲ್ಲ. ನೀವು ಮೇಲ್ಗಡೆ ಬಲಗಡೆ ಮೂಲೆಯಲ್ಲಿ ಇಂಟು ಮಾರ್ಕ್ ಇದೆಯಲ್ಲ ಅದನ್ನು ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟಾಗ ಇಲ್ಲಿ ಓಕೆ ಕೊಡಿ. ಇಲ್ಲಿ ಆಪ್ಷನ್ಗಳು ಬರ್ತವೆ. ವೈಲ್ ಯೂಸಿಂಗ್ ಆ್ಯಪ್ ಅಂತ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಕೊಡಿ. ಡೋಂಟ್ ಅಲೋ ಕೊಡಬೇಡಿ. ಮೊದಲೇ ಆಪ್ಷನ್ ಏನಿದೆ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಕೊಡಿ. ಅಂದರೆ ನಿಮಗೆ ಫೋಟೋ ತೆಗೆಯೋಕ್ಕೆ ಆಪ್ಷನ್ ಬರುತ್ತೆ. ಇಲ್ಲಿ ಅಲೋ ನೋಟಿಫಿಕೇಷನ್ ಅಂತ ಇದೆ, ಅಲೋ ಅಂತ ಕೊಡಿ. ಡೋಂಟ್ ಅಲೋ ಕೊಡಬೇಡಿ, ಅಲೋ ಅಂತ ಕೊಡಿ. ಇವಾಗ ಕೊಟ್ಟರೆ ನೀವು ಒಂದು 2 ಅಥವಾ 3 ಪೇಜ್ಗಳನ್ನು ಯಾವ ರೀತಿ ನಾವು ಫೋಟೋ ತೆಗೆದು ಸೇವ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಇವಾಗ ಇದರಲ್ಲಿ ಒಂದು ಅರ್ಜಿ ನಾನು ಅಪ್ಲೋಡ್ ಮಾಡಬೇಕಿದೆ, ಅದು 2 ಪೇಜ್ ಇದೆ.
ಅದನ್ನು ಕ್ಲಿಕ್ ಕೊಡ್ತೀನಿ. ಇವಾಗ ಕ್ಲಿಕ್ ಕೊಟ್ಟಾಗ ಆಟೋಮೆಟಿಕ್ ಅದೇ ಇದು ಮಾಡ್ಕೊಳುತ್ತೆ. ನೀವು ಬೇಕಾದರೆ ಅಡ್ಜಸ್ಟ್ ಮಾಡ್ಕೋಬೋದು. ಕೀಪ್ ಸ್ಕ್ಯಾನಿಂಗ್ ಅಂತ ಕೊಡಬೇಕು. ಇಲ್ಲಿ ಸೇವ್ ಕೊಟ್ಟರೆ ಒಂದೇ ಪೇಜ್ ಸೇವ್ ಆಗುತ್ತೆ. ಇಲ್ಲಿ ನೋಡ್ಬೋದು ಸೇವ್ PDF ಪಕ್ಕದಲ್ಲಿ ಕೀಪ್ ಸ್ಕ್ಯಾನಿಂಗ್ ಅಂತಿದೆ, ಅದನ್ನು ಕ್ಲಿಕ್ ಕೊಡಿ. ನೆಕ್ಸ್ಟು 2ನೇ ಪೇಜ್ ತಗೊಳ್ಳಿ. ಅದು ಏನಾದರೂ ಹೆಚ್ಚು ಕಡಿಮೆ ಕ್ರಾಪ್ ಮಾಡ್ಕೊಂಡಿದ್ರೆ ನೀವು ಇಲ್ಲಿ ಕ್ರಾಪ್ ಅಂತ ಆಪ್ಷನ್ ಇದೆ ನೋಡ್ಬೋದು. ನೀವು ರೀಟೇಕು, ಕ್ರಾಪು, ರೊಟೇಟು, ಎಡಿಟ್ ಟೆಕ್ಸ್ಟು ಕೆಳಗಡೆ ಆಪ್ಷನ್ ಇದೆ. ಆ ಕ್ರಾಪ್ ಆಪ್ಷನ್ ಕ್ಲಿಕ್ ಕೊಟ್ಟು ನೀವು ಈ ಥರ ಕ್ರಾಪ್ ಮಾಡಿಕೊಂಡು ಕೀಪ್ ಎಡಿಟಿಂಗ್ ಅಂತ ಕೊಡ್ಬೋದು. ಇಲ್ಲಿ ಮೇಲ್ಗಡೆ ನೋಡ್ಬೋದು ನೀವು ಅಡೋಬ್ ಸ್ಕ್ಯಾನ್ ಅಂತ ಒಂದು ನೇಮ್ ಇದೆ. ಆ ನೇಮ್ ಬದಲು ನೀವು ನಿಮ್ಮದೇ ಆದ ಒಂದು ಫೈಲ್ ನೇಮನ್ನು ಕೊಡ್ಬೋದು. ನಾನಿಲ್ಲಿ ಯಾವ ಒಂದು ಕ್ಲಸ್ಟರ್ ID ಅಪ್ಲೋಡ್ ಮಾಡ್ತೀನಿ, ಆ ಕ್ಲಸ್ಟರ್ ID ಹಾಕ್ಬಿಡ್ತೀನಿ. ಇಲ್ಲಿ ನೀವು ಏನಾದರೂ ಹಾಕೋಬೋದು ನಿಮ್ಮ ಐಡೆಂಟಿಫಿಕೇಷನ್ಗೆ, ಯಾಕಂದರೆ ನೇಮ್ಗಳು ಸೇಮ್ ಇರ್ತವೆ. ಹಾಗಾಗಿ ಕ್ಲಸ್ಟರ್ ID ಅನ್ನೋದು ಹಾಕ್ಕೊಂಡ್ರೆ ಬೆಟ್ರು. ಆ ಕ್ಲಸ್ಟರ್ IDಗೆ ಆ ಫೈಲನ್ನು ಅಪ್ಲೋಡ್ ಮಾಡ್ಬೋದು ನೀವು ಗ್ಯಾಲರಿಲಿ ಬಂದಾಗ. ಇಲ್ಲಿ ನಾವು 1035.263 ಅನ್ನೋ ಒಂದು ಕ್ಲಸ್ಟರ್ ID ಫೈಲನ್ನು ತೊಗೊಂಡಿದ್ದೆ. ಅದನ್ನು ರೀನೇಮ್ ಮಾಡ್ಕೊಳ್ತೀನಿ. ರೀನೇಮ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮೇಲ್ಗಡೆ ಹೆಡ್ಡಿಂಗಲ್ಲಿ ರೀನೇಮ್ ಮಾಡೋದಿರುತ್ತೆ, ಅದಕ್ಕೆ ಕ್ಲಿಕ್ ಕೊಟ್ಕೊಂಡು ನೀವು ಇನ್ನೂ ಬೇರೆ ಹೆಸರಾದರೂ ತೊಗೋಬೋದು. ನೋಡ್ಬೋದು ಇಲ್ಲಿ ಕ್ಲಿಕ್ ಕೊಟ್ಟರೆ ಬೇರೆ ನೇಮ್ ಬರುತ್ತೆ. ಇವಾಗ ಇದನ್ನು ಸೇವ್ ಮಾಡ್ಕೊಳ್ತೀನಿ. ಸೇವ್ ಕೊಟ್ಟಿದ್ದೀನಿ. ಸೇವ್ ಕೊಟ್ಟರೆ ಇದು PDF ಆಗಿ ಸೇವ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಇದನ್ನು ಗ್ಯಾಲರಿಗೆ ಹೇಗೆ ಸೇವ್ ಮಾಡ್ಕೊಳ್ಳೋದನ್ನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಸುಮಾರು ಆಪ್ಷನ್ ಬಂದಿದ್ದಾವೆ. ಇಲ್ಲಿ ಸೇರು, ಎಡಿಟ್ ಟೆಕ್ಸ್ಟು, AI ಅಸಿಸ್ಟೆಂಟ್ಸು, ಆಮೇಲೆ ಮೋರ್ ಅಂತ ಆಪ್ಷನ್ ಇದೆ ನೋಡಿ. ಈ ಮೋರ್ ಅಂತ ಆಪ್ಷನ್ಗೆ ಕ್ಲಿಕ್ ಕೊಡಿ. ಕೊಟ್ಟರೆ ಇಲ್ಲಿ ಮೊದಲಿಗೆ ಆ ಒಂದು ನೇಮ್ ಅನ್ನೋದು ಬರುತ್ತೆ. ಇಲ್ಲಿ ಕಾಪಿ ಟು ಡಿವೈಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಆ ಕಾಪಿ ಟು ಡಿವೈಸ್ ಅಂತ ಆಪ್ಷನ್ಗೆ ಕ್ಲಿಕ್ ಕೊಡಿ. ಕಾಪಿ ಟು ಡಿವೈಸ್ ಅಂತ ಆಪ್ಷನ್ ಕ್ಲಿಕ್ ಕೊಟ್ಟು ಇಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಅದೇ ಸೆಲೆಕ್ಟ್ ಆಗಿರುತ್ತೆ. ನೀವು ಬೇಕಾದರೆ ಯಾವುದಾದ್ರೂ ಫೋಲ್ಡ್ರ್ ಒಂದು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಕೊಡ್ಬೋದು. ಇಲ್ಲಿ ಡೈರೆಕ್ಟ್ ಡೌನ್ಲೋಡ್ ಅಂತ ಆಪ್ಷನ್ ಇರುತ್ತೆ, ಅದಕ್ಕೆ ಸೇವ್ ಆಗಲಿ. ಸೇವ್ ಕೊಡ್ತೀನಿ ನಾನು. ಇವಾಗ ಸೇವ್ ಕೊಟ್ಬಿಟ್ರೆ ಅದು ಗ್ಯಾಲರಿಗೆ ಸೇವ್ ಆಗಿರುತ್ತೆ. ನೋಡಿದ್ರಲ್ಲ, ಈ ರೀತಿ ನೀವು ಆ ಒಂದು ಅಡೋಬ್ ಸ್ಕ್ಯಾನನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರತಿಯೊಂದನ್ನು ಸ್ಕ್ಯಾನ್ ಮಾಡಿಕೊಂಡು ಆ ರೀತಿ ಒಂದು ಫೈಲ್ ಮಾಡಿಕೊಂಡು ಮೊಬೈಲ್ಗೆ ಸೇವ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಬಹುಮುಖ್ಯವಾಗಿರುತ್ತೆ. ಇವಾಗ ನೆಕ್ಸ್ಟು ನಾನು ಒಂದು ಕ್ಲಸ್ಟರ್ ID ಇವಾಗ ಅಪ್ಲೋಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಇವಾಗ ನಾನು 1035.263 ರೇಣುಕಾ ಅಂತ ಒಂದು ಸ್ಕ್ಯಾನ್ ಮಾಡ್ಕೊಂಡಿದ್ದೀನಿ. ಇವಾಗ ನಿಮ್ಮ ಮುಂದೆನೇ ಅದನ್ನು ಅಪ್ಲೋಡ್ ಮಾಡೋದು ಹೇಗೆ ತಿಳಿಸ್ಕೊಡ್ತೀನಿ. 1035.263 ನೋಡ್ಬೋದು ನೀವು. ಇಲ್ಲಿ 54ನೇ ಸೀರಿಯಲ್ ನಂಬರು, ಅದಕ್ಕೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ಮೊದಲಿಗೆ ಇಲ್ಲಿ ಈ ಥರ ಆಪ್ಷನ್ಗಳು ಓಪನ್ ಆಗ್ತವೆ. ಇಲ್ಲಿ ಏನು ಎಲ್ಲೋದಲ್ಲಿ ಆ ಒಂದು ಮತದಾರ ಮಾಹಿತಿ ಇರುತ್ತೆ. ಅವ್ರ ಹೆಸರು, ಅವ್ರ ಗಂಡ ಹೆಸರು, ವಯಸ್ಸು, ಜೆಂಡ್ರು ಎಲ್ಲ ಇರುತ್ತೆ. ಇದು ಇಲ್ಲಿ ಕೆಳಗಡೆ ತೋರಿಸ್ತಾ ಇರೋ ಉಳಿದ ಎಲ್ಲ ಮತದಾರರು ಅದೇ ಹೆಸರು, ಅದೇ ವಯಸ್ಸು, ಗಂಡನ ಹೆಸರು, ರಿಲೇಟಿವ್ ನೇಮ್ ಸೇಮು, ಜೆಂಡ್ರು ಸೇಮ್ ಇರ್ತಾರೆ. ಈ ಥರ ಇದ್ದಾಗ ಈ ಒಂದು ಎಲ್ಲ ಆಪ್ಷನ್ಗಳು ಇಲ್ಲಿ ಬರ್ತವೆ. ಅಂದರೆ ನಮ್ಮ ರಾಜ್ಯದಲ್ಲಿ ಎಷ್ಟು ಮತದಾರರು ಒಂದೇ ಹೆಸರಿನವರು ಇದ್ದಾರೆ ಅವರೆಲ್ಲರೂ ಇಲ್ಲಿ ಬರ್ತಾರೆ. ಇಲ್ಲಿ ಬ್ಲೂ ಒಂದು ಇದರಲ್ಲಿ ತೋರಿಸ್ತಾ ಇದೆಯಲ್ಲ, ಅದು ನಮ್ಮ ಭಾಗದ ಸಂಖ್ಯೆ ಮತದಾರರಾಗಿರ್ತಾರೆ ಅವರು. ಅವರಿಗೆ ಕ್ಲಿಕ್ ಕೊಡ್ತೀನಿ. ಇವಾಗ ಕ್ಲಿಕ್ ಕೊಟ್ಟಾಗ ಈ ಥರ ಅವರ ಒಂದು ಏನು ಮಾಹಿತಿ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಚೂಸ್ ಫೈಲ್ ಕೊಡ್ತೀನಿ. ಇಲ್ಲಿ ನೋಡ್ಬೋದು ಟೇಕ್ ಫೋಟೋ, ಒಂದು ಸಿಂಗಲ್ ಏನು ಫೋಟೋ ಇದ್ದರೆ ಮಾತ್ರ ಟೇಕ್ ಫೋಟೋ ಕೊಡಿ. ಆವಾಗಲೇ ನಾನು ಹೇಳಿದ್ನಲ್ಲ, 2 ಅಥವಾ 2ಕ್ಕಿಂತ ಹೆಚ್ಚಿಗೆ ಫೋಟೋಗಳಿದ್ದರೆ ಆ ಅಡೋಬ್ ಸ್ಕ್ಯಾನನ್ನು ಯೂಸ್ ಮಾಡಿಕೊಂಡು ನೀವು ಅದು ಒಂದು ಫೈಲ್ ಕ್ರಿಯೇಟ್ ಮಾಡಿಕೊಂಡು ಸೇವ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಇವಾಗ ಚೂಸ್ PDF ಫ್ರಮ್ ಗ್ಯಾಲರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡ್ಬೋದು ನೀವು ಇಲ್ಲಿ ಒಂದು 1035.263 ಅನ್ನೋದು ಒಂದು ಏನು ನಾನು ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡ್ಕೊಂಡಿದ್ದೆ ಅದು ಬಂದಿದೆ. ಅದಕ್ಕೆ ಕ್ಲಿಕ್ ಕೊಡ್ತೀನಿ.
ಕ್ಲಿಕ್ ಕೊಟ್ಬಿಟ್ರೆ ಇಲ್ಲಿ ಡೈರೆಕ್ಟು ಅದು ಅಪ್ಲೋಡ್ ಆಗಿಬಿಡುತ್ತೆ. ಇಲ್ಲಿ ನೀವು ರಿಮಾರ್ಕ್ಸ್ ಅನ್ನೋದು ಬರೀಬೇಕಾಗುತ್ತೆ. ಆ ಒಂದು ಮತದಾರನಿಗೆ ಭೇಟಿಯಾದಾಗ ಅವನು ಏನು ಮಾಹಿತಿ ಹೇಳಿರ್ತಾನೆ ಆ ಎಲ್ಲನೂ ಅದು ಉಳಿದ ಎಲ್ಲ ಮತದಾರರು ಅವನೇನಾ ಅಥವಾ ಯಾವುದಾದ್ರೂ ಒಂದು ಅವನಿಗೆ ಸಂಬಂಧಪಟ್ಟಿದ್ದೇನಾ ಅನ್ನೋದನ್ನು ಅವನು ಮಾಹಿತಿ ಹೇಳಿರ್ತಾನೆ. ಒಂದು ದೃಢೀಕರಣ ತೊಗೊಂಡು ಆ ದೃಢೀಕರಣನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಅವನು ತಿಳಿಸಿರೋದು ನನ್ನ ಏನು ವೋಟರ್ ಐ ಡಿ ಇದೆ ಅದು ಸರಿಯಾಗಿದೆ, ಅದನ್ನು ಉಳಿಸಿ ಅಂತ ಹೇಳಿದ್ದಾನೆ. ಇನ್ನು ಉಳಿದೆಲ್ಲವೂ ನನಗೆ ಮಾಹಿತಿ ಇಲ್ಲ, ಇವರು ಯಾರು ನನಗೆ ಗೊತ್ತಿಲ್ಲ ಅಂತ ತಿಳಿಸಿರೋದ್ರಿಂದ ಅದು ಮಾಹಿತಿ ಇಲ್ಲ ಅಂತ ಬರೆದು ನಾನು ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಇವನಿಗೆ ಒಂದು ರಿಮಾರ್ಕ್ಸ್ ಅನ್ನೋದು ಹಾಕಬೇಕಾಗುತ್ತೆ. ಒರಿಜಿನಲ್ ಟು ಬಿ ರಿಟೇನ್ಡ್ ಅಂತ ಒಂದು ಸೆರವನ್ನು ಹಾಕಬೇಕಾಗುತ್ತೆ. ನೀವು ಅವನದೇ ಇನ್ನೊಂದು ಏನಾದರೂ ಐ ಡಿ ಡೂಪ್ಲಿಕೇಟ್ ಆಗಿದ್ದರೆ ನೀವು ಇದು ಒರಿಜಿನಲ್ ಅನ್ನೋದು ಉಳಿಸ್ಕೊಳ್ಬೇಕಾಗುತ್ತೆ. ಅಥವಾ ಒಬ್ಬ ಮತದಾರ ಏನಾದರೂ ಡೆತ್ ಆಗಿದರೆ ಇಲ್ಲಿ ಕೆಳಗಡೆ ತಿಳಿಸ್ಕೊಡ್ತೀನಿ. ಈ ಥರ ಒಂದು ಒರಿಜಿನಲ್ ಟು ಬಿ ರಿಟೇನ್ಡ್ ಅಂತ ಒಂದು ಸೆರೆ ಹಾಕಿ ನೆಕ್ಸ್ಟ್ ಆ್ಯಕ್ಷನ್ಗೆ ಒರಿಜಿನಲ್ ಅಂತ ಸೆಲೆಕ್ಟ್ ಮಾಡಿ, ಆ ಮತದಾರ ಅವನು ಉಳಿಸ್ಕೊಳ್ಬೇಕಾಗಿರೋದ್ರಿಂದ ಒರಿಜಿನಲ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗಡೆ ರಿಮಾರ್ಕ್ಸ್ ಅನ್ನೋದನ್ನು ಸೇಮು ಅಲ್ಲಿ ಮೇಲ್ಗಡೆ ಏನು ಹಾಕಿರ್ತೀರಿ ಕೆಳಗಡೆನೂ ಕೂಡ ಒರಿಜಿನಲ್ ಟು ಬಿ ರಿಟರ್ನ್ಡ್ ಅಂತ ಹಾಕಿ, ಸಪೋಸ್ ಆ ಮತದಾರ ಏನಾದರೂ ಡೆತ್ ಆಗಿದ್ದರೆ ಅಲ್ಲಿ ಮೇಲ್ಗಡೆ ಡೆತ್ ಅಂತ ಸೆಲೆಕ್ಟ್ ಮಾಡಿ ಟು ಬಿ ಡಿಲೀಟೆಡ್ ಅಂತ ಒಂದು ರಿಮಾರ್ಕ್ಸ್ ಹಾಕಿ, ಇಲ್ಲಿ ಕೆಳಗಡೆ ಡೆತ್ ಅಂತ ಅಥವಾ ಶಿಫ್ಟೆಡ್ ಏನಾದರೂ ಆಗಿದ್ದರೆ ಡೆತ್ ಶಿಫ್ಟೆಡ್ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಕೆಳಗಡೆ ಟು ಬಿ ಡಿಲೀಟೆಡ್ ಅಂತ ರಿಮಾರ್ಕ್ಸ್ ಹಾಕ್ಬೋದು. ಇಲ್ಲಿ ಅವನು ಒರಿಜಿನಲ್ ಮತದಾರ ಅವನು ಉಳಿಸಬೇಕಾಗಿರೋದ್ರಿಂದ ನಾನು ಒರಿಜಿನಲ್ ಟು ಬಿ ರಿಟೇನ್ಡ್ ಅಂತ ಒಂದು ರಿಮಾರ್ಕ್ಸನ್ನು ಹಾಕಿ ಸಬ್ಮಿಟ್ ಕೊಡ್ತಾಯಿದ್ದೀನಿ. ಇವಾಗ ಸಬ್ಮಿಟ್ ಕೊಟ್ಟಾದಮೇಲೆ ಒಂದು ಫೈಲ್ಗೆ ಒಬ್ಬರಿಗೆ ಮಾತ್ರ ಒಂದು ಏನು ಕನ್ಫರ್ಮೇಷನ್ ಲೆಟರ್ ಅನ್ನೋದು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಫಾರ್ಮ್ಯಾಟ್ ಎಯಲ್ಲಿ. ಇವಾಗ ಎರಡನೇ ಮತದಾರ ಏನಿದ್ದಾನೆ ಇಲ್ಲಿ ಓಪನ್ ಆಗ್ತಾರೆ. ಅವರಿಗೆ ನಾನು ಮೂಲ ಮತದಾರನ ಹತ್ರ ಹೋದಾಗ ಅವನು ನನಗೆ ಇನ್ಫಾರ್ಮೇಷನು ಲಭ್ಯವಿಲ್ಲ, ಇವರು ಯಾರಂತ ಗೊತ್ತಿಲ್ಲ ಅಂತ ತಿಳಿಸಿರ್ತಾರೆ. ಹಾಗಾಗಿ ನಾನು ನೋ ಇನ್ಫಾರ್ಮೇಷನ್ ಅಂತ ಕೊಡ್ತಾಯಿದ್ದೀನಿ. ಏನಾದರೂ ಅವನದೇ ಡೂಪ್ಲಿಕೇಟ್ ನನ್ನದೇ ಹೌದು ಇದು ನನ್ನದೇ ಡೂಪ್ಲಿಕೇಟ್ ಅಂತ ಅವನು ಏನಾದರೂ ಮಾಹಿತಿ ತಿಳಿಸಿದರೆ ಇಲ್ಲಿ ಡೂಪ್ಲಿಕೇಟ್ ಅಂತ ಕೊಟ್ಟು ಇಲ್ಲಿ ಟು ಬಿ ಡಿಲೀಟೆಡ್ ಅಂತ ರಿಮಾರ್ಕ್ಸ್ ಬರಬೇಕಾಗುತ್ತೆ. ಅವನು ಯಾವುದೇ ಮಾಹಿತಿ ಲಭ್ಯವಿಲ್ಲ ಅಂತ ನನಗೆ ಗೊತ್ತಿಲ್ಲ ಇವರು ಅಂತ ಹೇಳಿರೋದ್ರಿಂದ ನಾನು ನೋ ಇನ್ಫಾರ್ಮೇಷನ್ ಅಂತ ಒಂದು ರಿಮಾರ್ಕ್ಸನ್ನು ಬರಿತೇನೆ. ನೋ ಇನ್ಫಾರ್ಮೇಷನ್ ಅಂತ ರಿಮಾರ್ಕ್ಸ್ ಬರೆದು ಅದು ಕಾಪಿ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಎಲ್ಲರಿಗೂ ಆ ರೀತಿ ಹಾಕಬೇಕಾಗುತ್ತೆ ಮಾಹಿತಿನ. ನೋ ಇನ್ಫಾರ್ಮೇಷನ್ ಕೊಟ್ಟು ಸಬ್ಮಿಟ್ ಮಾಡಿದೆ. 2 ಜನದ್ದು ಮುಗೀತು. ಇವಾಗ 3ನೇ ಅವ್ರದ್ದು ನೋ ಇನ್ಫಾರ್ಮೇಷನ್ ಅಂತ ತೊಗೊಳ್ತೇನೆ. ಮಾಮೂಲಿ ಒಂದು ಆವಾಗಲೇ ಕಾಪಿ ಮಾಡಿ ಇಟ್ಕೊಂಡಿದ್ದೆ ನೋ ಇನ್ಫಾರ್ಮೇಷನ್ ಅಂತ, ಅದನ್ನು ನೀವು ಕಾಪಿ ಮಾಡಿ ಇಟ್ಕೊಂಡು ಈ ಥರ ಸುಮಾರು ಜನ ಮತದಾರಿದ್ದಾಗ ನೋ ಇನ್ಫಾರ್ಮೇಷನ್ ಅಂತ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ. 3 ಜನದಾಯಿತು. ಇವಾಗ ಸೀರಿಯಲ್ ನಂಬರ್ 4 ನೋ ಇನ್ಫಾರ್ಮೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ರಿಮಾರ್ಕ್ಸು ನೋ ಇನ್ಫಾರ್ಮೇಷನ್ ಅಂತ ಹಾಕಿ ಸಬ್ಮಿಟ್ ಕೊಡ್ತೀನಿ. 4 ಜನದಾಯಿತು. 5 ನೋ ಇನ್ಫಾರ್ಮೇಷನು. ಈ ಥರ ನೀವು ಎಷ್ಟೇ ಜನ ಇದ್ರೂ ಆ ಒಬ್ಬ ಮತದಾರ ಏನು ನಿಮಗೆ ತಿಳಿಸಿರ್ತಾನೆ ಆ ರೀತಿ ರಿಮಾರ್ಕ್ಸ್ ಹಾಕಿ ನೀವು ಆ ಒಂದು ಫೈಲನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಆ ಫೈಲ್ ಅಪ್ಲೋಡ್ ಮಾಡೋದು ಅದೇ ಮೇನು. ನೀವು ಅಡಾಬ್ ಸ್ಕ್ಯಾನಲ್ಲಿ ಆ ಥರ ಎಲ್ಲ ಪ್ರೊಸೆಸ್ ಮಾಡಿಕೊಂಡು ಏನೋ ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದನ್ನು ನೀಟಾಗಿ ನೋಡ್ಕೊಳ್ಳಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇನ್ನೊಮ್ಮೆ ವಿಡಿಯೋನ ಸ್ಟಾಪ್ ಮಾಡಿಕೊಂಡು ಅಪ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಒಂದು DSC ಪರಿಶೀಲನಾ ಕಾರ್ಯ ಅನ್ನೋದು ಮಾಡ್ಕೊಳ್ಳಿ. ಈ ಥರ ನೋಡ್ಬೋದು ನೀವು. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಆ ಒಬ್ಬ ಏನು ಅವನಿಗೆ ರಿಮಾರ್ಕ್ಸ್ ಕೊಟ್ಟಿದ್ದಾನೆ ಇಲ್ಲ ಅಂತ ಕ್ಲಿಕ್ ಕೊಟ್ಟರೆ, ಇಲ್ಲಿ ಯಾರ್ದಾದ್ರೂ ಕೊಟ್ಟಿಲ್ಲ ಅಂದರೆ ನಿಮಗೆ ಅಲ್ಲಿ ಕ್ಲಿಕ್ ಕೊಟ್ಟ ತಕ್ಷಣ ಅದು ನಿಮಗೆ ರಿಮಾರ್ಕ್ಸ್ ಹಾಕೋಕ್ಕೆ ಆಪ್ಷನ್ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು 1ನೇದು 2 3 ಇವೆಲ್ಲನೂ ನಾನು ಸಬ್ಮಿಟ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಮಿಸ್ ಆಗಿ ಬೈ ಚಾನ್ಸ್ ಅದು ಹಾಕಿದ್ದೀನಿ ಇಲ್ಲ ಅಂತ ಡೌಟ್ ಬಂದರೆ ನೀವು ಇಲ್ಲಿ ಒಂದು ಸಲ ಕನ್ಫರ್ಮ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲನೂ ಕ್ಲಿಕ್ ಕೊಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ಆಲ್ರೆಡಿ ಸಬ್ಮಿಟೆಡ್ ಅಂತ ಬರುತ್ತೆ. ಇವಾಗ ನೋಡ್ಬೋದು ನೀವು
ಒಂದು ಫಾರಮನ್ನು ಸಬ್ಮಿಟ್ ಮಾಡಿದ್ದೀನಿ. ಅದು ನೋಡ್ಬೋದು ನೀವು ಇಲ್ಲಿ ಕಂಪ್ಲೀಟೆಡಲ್ಲಿ ತೋರಿಸುತ್ತೆ ನೀವೇನೋ ಸಬ್ಮಿಟ್ ಮಾಡಿದ್ರೂ. ಆತ್ಮೀಯರೇ, ಈ ರೀತಿ ನೀವು DSC ಫಾರಮನ್ನು ಹೇಗೆ ಅಪ್ಲೋಡ್ ಮಾಡೋದು, ಸಿಂಗಲ್ ಪೇಜ್ ಇದ್ದರೆ ಹೇಗೆ ಅಪ್ಲೋಡ್ ಮಾಡೋದು, ಡಬಲ್ ಪೇಜ್ ಇದ್ದರೆ ಹೇಗೆ ಅಪ್ಲೋಡ್ ಮಾಡೋದು, ನಿಮಗೆ ಯಾವುದೇ ಡೌಟ್ ಇಲ್ಲದ ಹಾಗೆ ಸಂಪೂರ್ಣವಾಗಿ ನಾನು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಏನೇ ಡೌಟ್ ಇದ್ದರೂ ನೀವು ಕಮೆಂಟಲ್ಲಿ ತಿಳಿಸ್ಕೊಡ್ಬೋದು. ಹಾಗೆ ನಾನು ಆ ಅಡಾಬ್ ಸ್ಕ್ಯಾನರ್ ಆ್ಯಪ್ ಏನಿದೆ ಅದರ ಒಂದು ಲಿಂಕನ್ನು ಕೂಡ ನಾನು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದನ್ನು ಬಳಸ್ಕೊಂಡು ನೀವು ಬೇಕಾದರೆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೋದು. ಧನ್ಯವಾದಗಳು. ಈ ಥರ ನಿಮ್ಮಗಳಿಗೆ ಉಪಯುಕ್ತ ಆಗುವ ವಿಡಿಯೋವನ್ನು ಮಾಡ್ತಾ ಇರ್ತೀನಿ. ಹಾಗಾಗಿ ನನ್ನ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.